ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀದೀಪ ಕರಾವಳಿ ಇನ್ಫೋ ಚಾನೆಲ್. ನಾನು ನಿಮ್ಮ ಶ್ರೀಕಾಂತಿ. ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಸ್ವಲ್ಪನೇ ಟೈಮ್ ಆಯಿತು, ಬಟ್ ನನಗೆ ಒಂದು 3-4 ಕಮೆಂಟ್ಸ್ ಇದ್ದಿದ್ದು, ಪ್ಲೀಸ್ ಬೆಳಂಬರ ಜಾತ್ರೆ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಅಂತ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬೆಳಂಬರ ಜಾತ್ರೆಗೆ ಬರಬೇಕು ಅಂತ ಎಷ್ಟು ಟ್ರೈ ಮಾಡಿದರೂ ಬರೋಕ್ಕಾಗಲಿಲ್ಲ. ಸೊ ಜಾತ್ರೆ ಬಗ್ಗೆ ಶಾರ್ಟ್ ವಿಡಿಯೋ ಅಷ್ಟೇ ಮಾಡಿದ್ದೀನಿ. ಸಾರಿ ಕ್ಷಮೆ ಇರಲಿ. ಜಾತ್ರೆಗೆ ಬರೆದಿದ್ರೇನು, ಒಂದ್ಸಲ ಊರಿಗೆ ಹೋಗಿ ಬರೋಣ ಅಂತ ಜಾತ್ರೆ ಮುಗ್ದಾದ ಮೇಲೆ ಬಂದಿದ್ದೀನಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಬೆಳಂಬಾರ್ ವಿಲೇಜ್. ನಾವು ಬರಬೇಕಿದ್ರೆ ಎಲ್ಲರೂ ಜಾತ್ರೆ ಮುಗಿಸಿ ಅವ್ರವ್ರ ಊರ ಕಡೆ ಹೊರಗಡೆ ಹೋಗ್ತಾ ಇದ್ರೆ, ನಾವು ಮಾತ್ರ ಊರೊಳಗಡೆ ಹೋಗ್ತಾ ಇದ್ವಿ. ಊರೆಲ್ಲ ಕೆಂಪು ಬಣ್ಣದ ಬಾವುಟಗಳಿಂದ ಜಮ್ ಅಂತ ಇತ್ತು. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅರಬ್ಬಿ ಸಮುದ್ರದ ದಡದಲ್ಲಿರೋ ಒಂದು ಸುಂದರ ಗ್ರಾಮ ಬೆಳಂಬಾರ್. ಇಲ್ಲಿ ಹೆಚ್ಚಾಗಿ ಕಾಣಿಸುವುದು ಉತ್ತರ ಕನ್ನಡ ಮೂಲ ನಿವಾಸಿಗಳಾದ ಹಾಲಕ್ಕಿ ಜನಾಂಗದವರು, ಹಾಗೆ ನಮ್ಮ ಪ್ರೀತಿಯ ಮೀನುಗಾರ ಬಾಂಧವರು. ಪ್ರತಿ ವರ್ಷ ನಡೆಯೋ ಮಾರುತಿ ಜಾತ್ರೆ ಇಲ್ಲಿನ ಕೊಂಕಣ ಕಾರ್ವಿ ಜನಾಂಗದವರ ದೊಡ್ಡ ಹಬ್ಬವಾಗಿರುತ್ತೆ. ಇಲ್ಲಿನ ಪ್ರಾಕೃತಿಕ ಬಂದರಿನಿಂದಲೇ ಈ ಊರಿನ ಸೌಂದರ್ಯ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈ ಊರಲ್ಲಿರೋ ಬೊಮ್ಮಗೌಡ ಆಯುರ್ವೇದಿಕ್ ಆಸ್ಪತ್ರೆ 100 ವರ್ಷಗಳ ಹಿಂದಿನಿಂದಲೂ ಪ್ರಸಿದ್ಧವಾಗಿತ್ತು. ಅನೇಕಾನೇಕ ಸ್ವಾತಂತ್ರ್ಯ ಹೋರಾಟಗಾರರು, ರಾಜಕಾರಣಿಗಳು, ಸಿನಿಮಾ ಸ್ಟಾರ್ಸ್, ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಹಾಗೆ ಬೊಮ್ಮು ಶಿವಗೌಡ ಅವರಿಗೆ ವೈದ್ಯ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆ ಈ ಗ್ರಾಮದಲ್ಲಿರೋ ಹಾಲಕ್ಕಿ ಜನಾಂಗದವರ ಸುಗ್ಗಿ ಕುಣಿತ ಅತ್ಯಂತ ಸುಂದರವಾಗಿರುತ್ತೆ. ಊರಿಂದ ಊರಿಗೆ ಹೋಗಿ ಒಂದೊಂದು ಮಂಡಳಿಗಳೊಂದಿಗೆ ತಲೆಗೆ ಬಣ್ಣ ಬಣ್ಣದ ತುರಾಯಿಗಳಿಂದ ನರ್ತಿಸೋ ಬಗೆ ಊರಿಗೆ ಬಣ್ಣದ ರಂಗೋಲಿ ಇಟ್ಟಂತೆ ಭಾಸವಾಗತ್ತೆ. ಅಂಕೋಲಾ ಹಗರಣದಲ್ಲೂ ಇವರದ್ದೇ ಮೇಲುಗೈ. ಸೊ ಊರಿಗೆ ಬಂದವರೇ ನಾವು ಬೀಚ್ ಹತ್ರ ಹೊರಟ್ವಿ. ನಾನಂತೂ ಬೆಳಂಬಾರ್ ಬೀಚ್ಗೆ ಫಸ್ಟ್ ಟೈಮ್ ಬಂದಿದ್ದೆ. ಮನೇಲಿ ಕೂತು ಬೋರಾಗಿತ್ತು ನನಗೆ ಈ ಸೀ ವಾಕ್ ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಕೊಡ್ತು. ಅಲ್ಲಿನ ಗಾಳಿ ಎಷ್ಟು ತಂಪಾಗಿ ಜೋರಾಗಿ ಬೀಸ್ತಿತ್ತು ಅಂದರೆ ತಲೆಯಲ್ಲಿದ್ದ ಟೆನ್ಷನ್ ಎಲ್ಲ ಹಾರು ಹೋಗಿ ಮೈ ಮನಸ್ಸು ಕೂಲ್ ಆದಾಗೆ ಫೀಲ್ ಆಯಿತು. ಅಲ್ಲಿ ದೂರದಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿವರೆಗೂ ನಡ್ಕೊಂಡು ಹೋದರೆ ಅಲ್ಲಿಂದ ಬೀಚ್ ವ್ಯೂ ಇನ್ನೂ ಚೆನ್ನಾಗಿದೆ ಅಂತ ನಡ್ಕೊಂಡು ಹೊರಟಿದ್ರೆ ನೋಡಿ, ಚಪ್ಪಲಿ ಅರ್ಧದಲ್ಲೇ ಕೈ ಕೊಟ್ಬಿಡ್ತು. ಹಾಗೆ ಇವ್ರನ್ನ ನೋಡಿ ನನಗಂತೂ ಮತ್ತೆ ಮುಂದೆ ಹೋಗೋದು ಬೇಡ ಅನಿಸ್ತು. ಬೀಚೆಲ್ಲ ಹಬ್ಬಕ್ಕೆ ಬಂದಿರೋ ಸಂಬಂಧಿಕರಿಂದನೇ ತುಂಬ ಹೋಗಿತ್ತು. ಆದರೆ ಸಿಟಿ ಕಡೆ ಇರೋ ಥರ ಆ್ಯಟಿಟ್ಯೂಡಲ್ಲಿ ಒಬ್ಬರು ಮುಖ ನೋಡಿದರೆ ಇನ್ನೊಬ್ಬರು ಜಾಸ್ತಿ ಸ್ಮೈಲ್ ಮಾಡಿದ್ರೆ ಸ್ಟೈಲ್ ಕಡಿಮೆ ಆಗತ್ತೆ ಅನ್ನೋ ಫೀಲ್ ಇರಲಿಲ್ಲ ಬಿಡಿ. ಕೊನೆಗೆ ಒಂಥರ ಹಳ್ಳಿನೇ ಚಂದ ಅಲ್ವಾ ಅನ್ನಿಸ್ತು. ಬೀಚಿಂದ ವಾಪಸ್ ಮನೆಗೆ ಹೊರಟಾಗ ನನಗೆ ಫೀಲ್ ಆಗಿದ್ದು ಒಂದೇ, ಅಲ್ಲಿನ ಜನರ ನಡವಳಿಕೆ, ಆ ಊರಲ್ಲಿದ್ದ ಆ ಬೀಚ್, ಅಲ್ಲಿ ಸೇರಿದ್ದ ಜನ, ಅದನ್ನೆಲ್ಲ ನೋಡಿ ನನಗನ್ಸಿದ್ದು ಹಳ್ಳಿ ಜನ ಒಳ್ಳೆ ಜನ, ತಳುಕು ಬಳುಕು ಅರಿಯದಂಥ ಮುಗ್ಧರು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡಿ, ರಿಕ್ವೆಸ್ಟೆಡ್ ವಿಡಿಯೋ ನಿಮ್ಮೂರಿನ ಬಗ್ಗೆ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ತೋ ಬಂತಾ ಹೈ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.